ನಮಸ್ಕಾರ ವೀಕ್ಷಕರೇ. ತಲೆ ಸ್ನಾನ ಮಾಡಿದ ನಂತರ ತಲೆಗೆ ಟವೆಲ್ ಕಟ್ಟಿಕೊಳ್ಳುವುದರಿಂದ ತಲೆ ಕೂದಲಿಗೆ ಹೊಳಪು ಬರುತ್ತದೆ. ಓದುವ ಮೊದಲು ಜೀರಿಗೆಯನ್ನು ತಿನ್ನುವುದರಿಂದ ಓದಿದ್ದು ಚೆನ್ನಾಗಿ ನೆನಪಿರುತ್ತದೆ. ಬಿಸಿ ನೀರನ್ನು ಉಪಯೋಗಿಸುವುದರಿಂದ ಹಾರ್ಟ್ ಅಟ್ಯಾಕ್ ಸಮಸ್ಯೆ ತಡೆಗಟ್ಟಬಹುದು. ತಲೆನೋವು ಇರುವವರು ಪಾಲಕ್ ಸೊಪ್ಪನ್ನು ಸೇವಿಸಬಾರದು. ಆಹಾರ ಸೇವಿಸಿದ ನಂತರ ಸ್ವಲ್ಪ ಸೋಂಪು ಕಾಳನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಮನೆಯ ಹತ್ತಿರ ಅಥವಾ ಮನೆಯ ಮುಂದೆ ನಿಂಬೆಹಣ್ಣಿನ ಗಿಡ ಬೆಳೆಸುವುದರಿಂದ ಮನೆಯ ಹತ್ತಿರ ದೋಮೆಗಳು ಬರುವುದಿಲ್ಲ. ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಲ್ಲಿಗೆ ಉಜ್ಜುವುದರಿಂದ ಹಳದಿ ಹಲ್ಲಿನ ಸಮಸ್ಯೆ ತೊಲಗುತ್ತದೆ. ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ತಿಂದು ಕೆಲಸ ಮಾಡುವುದರಿಂದ ಆಯಾಸ ಆಗುವುದಿಲ್ಲ. ಸೈಂಧವ ಲವಣವನ್ನು ಸೇವಿಸುವುದರಿಂದ ತೂಕ ಕಡಿಮೆಯಾಗುತ್ತದೆ. ಆಹಾರದಲ್ಲಿ ಪ್ರತಿನಿತ್ಯ ಸಲಾಡ್ ಬಳಸುವುದರಿಂದ ಹೊಟ್ಟೆ ಮುಂದೆ ಬರುವುದಿಲ್ಲ. ಸ್ನೇಹಿತರೆ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಉಪಯುಕ್ತವಾದ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.